ಬೆಂಗಳೂರಿನ ಈ ರಸ್ತೆಯಲ್ಲಿ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬಲಿಗಾಗಿ ಕಾದು ಕೂತ್ಕೊಂಡಿದೆ ಈ ರಾಜಕಾಲುವೆ. ಕುಂದರಹಳ್ಳಿಯಿಂದ ಬಳಗೆರೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅದು. ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಬ್ಯಾರಿಕೇಡ್ ಹಾಕದೆ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ರಾತ್ರಿಯ ವೇಳೆ ಹಳ್ಳ ಕಾಣದೆ ಬಿದ್ದು ಹಲವಾರು ಸವಾರರು ಗಾಯಗೊಂಡಿದ್ದಾರೆ. ಏನು ಹೇಳಬೇಕಿಂತ ನಿರ್ಲಕ್ಷ್ಯ. ಏನಾದರೂ ಪ್ರಾಣ ಹೋದ ಮೇಲೆ, ಅಪಾಯ ಆದ ಮೇಲೆ ಕ್ರಮಗಳನ್ನು ತಗೊಳ್ಳೋದಕ್ಕಿಂತ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದು ಆ ಭಾಗದ ಜವಾಬ್ದಾರಿ. ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನಿಜಕ್ಕೂ ಅರ್ಥ ಆಗೋದಿಲ್ಲ. ಮುಖ್ಯ ರಸ್ತೆಯ ಪಕ್ಕದಲ್ಲಿ ಅಪಾಯಕ್ಕೆ ಆಹ್ವಾನ ನೀಡೋ ರೀತಿ ಕಾಯ್ತಾ ಕೂತ್ಕೊಂಡಿದೆ ರಾಜಕಾಲುವೆ. ಅರ್ಧಕ್ಕೆ ನಿಂತ ಬ್ರಿಡ್ಜ್ ಕಾಮಗಾರಿಯ ಪರಿಣಾಮ ದೊಡ್ಡ ದೊಡ್ಡ ಹೊಂಡಗಳಿದ್ದಾವೆ. ಆದರೆ ಆ ಕಾಲುವೆಗೆ ಬ್ಯಾರಿಕೇಡ್ ಕೂಡ ಹಾಕದೆ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ಕುಂದರಹಳ್ಳಿಯಿಂದ ಬಳಗೆರೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕಂಪ್ಲೀಟ್ ಡೇಂಜರ್ ಆಗಿದೆ. ಮಾರತ್ಹಳ್ಳಿ ಸಮೀಪ ಇರುವಂತಹ ಬಳಗೆರೆಯ ಮುಖ್ಯ ರಸ್ತೆ ಅದು. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಸಾವಿರಾರು ವಾಹನಗಳ ಸಂಚಾರವನ್ನು ಮಾಡ್ತವೆ. ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ನೋಡಿ ಬಳಗೆರೆ ಮುಖ್ಯ ರಸ್ತೆ, ಮಾರತ್ಹಳ್ಳಿ ಸಮೀಪ ಇರುವಂತಹ ಮುಖ್ಯ ರಸ್ತೆ ಇದು. ನೋಡಿ, ಇಲ್ಲಿ ಕಾಮಗಾರಿ ಇನ್ಕಂಪ್ಲೀಟ್ ಆಗಿದೆ. ಜೊತೆಗೆ ಎಷ್ಟರ ಮಟ್ಟಿಗೆ ರಾಜಕಾಲುವೆಯ ಕಾಯ್ಕೊಂಡಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಬಹುದೊಡ್ಡ ಅನಾಹುತ ಆಗುತ್ತೆ. ಅಟ್ಲೀಸ್ಟ್ ಕಡೆ ಪಕ್ಷ ಇಲ್ಲೊಂದು ಬ್ಯಾರಿಕೇಡ್ ಹಾಕ್ಬೋದಾಗಿತ್ತು. ತಡೆಗೋಡೆಯನ್ನಾದರೂ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡ್ಬೋದು. ಕತ್ತಲಲ್ಲಿ ಅಲ್ಲೊಂದು ಸ್ಟ್ರೀಟ್ ಲೈಟು ಕೂಡ ಸರಿಯಾಗಿಲ್ಲ. ವ್ಯತ್ಯಾಸ ಆದರೆ ಆ ಹೊಂಡದೊಳಗೆ ಬೀಳೋದಂತೂ ಗ್ಯಾರಂಟಿ. ಬೆಳಗ್ಗೆ ಹೊತ್ತು ಕೂಡ ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬ್ಯಾರಿಕೇಡು ಇಲ್ಲ, ಕಾಮಗಾರಿ ಬೋರ್ಡ್ ಇಲ್ಲದೆ ಅಪಾಯ ಅನ್ನೋದು ನಿಜಕ್ಕೂ ಇಲ್ಲಿ ಹೆಚ್ಚಾಗಿದೆ. ಕಡೆ ಪಕ್ಷ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳಿ ಒಂದು ಬ್ಯಾರಿಕೇಡನ್ನು ಅಳವಡಿಸಿ ಒಂದಷ್ಟು ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ ಅಲ್ಲಿ ಓಡಾಡುವಂಥ ಜನಸಾಮಾನ್ಯರಿಗಾದರೂ ಅರಿವಾಗುತ್ತೆ ಇಲ್ಲೇನೋ ಅವ್ಯವಯ ಉಂಟಾಗಿದೆ ಅಂತ ಹೇಳಿ. ಬಟ್ ಆ ಕೆಲಸಕ್ಕೆ ಇಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಅನುದಾನ ಇಲ್ಲ ಅಂಥೇಳಿ ಕಾಮಗಾರಿಯನ್ನು ಅರ್ಧಕ್ಕೆ ಕಾಂಟ್ರಾಕ್ಟರ್ ನಿಲ್ಲಿಸಿದ್ದಾರೆ. ಇದು ನೋಡಿ ಅಸಲಿ ವಿಚಾರ. ಯಾಕೆ ಕಾಮಗಾರಿ ಅನ್ನೋದು ಅರ್ಧಕ್ಕೆ ನಿಂತಿದೆ ಅಂತ ಹೇಳಿದ್ರೆ ಅನುದಾನ ಇಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.